ಸಿಟ್ಟಾಡಿದ್ದಾಯ್ತು. ಇನ್ನು ಚೌಕ ಬರೋಣ. ಹಾಂ, ನೀವಿಬ್ಬರು ಜೋಡಿ, ನಾವಿಬ್ಬರು ಜೋಡಿ ಆಗ್ತೀವಿ. ಇಬ್ಬರೂ ಜೋಡಿ ಆಟ ಆಡೋಣ, ಚೌಕ ಬರೋಣ ಆಡೋಣ. ಇವಾಗ ಸೆಟ್ನಾಗಿ ನೀನು ಕೋಶ ಫಸ್ಟು, ಸೆಕೆಂಡು ಪುಣ್ಯ, ಥರ್ಡು ನೀನೇ, ನಾನೇ ಲಾಸ್ಟ್. ನಾನೇ ಲಾಸ್ಟ್ ಆಗಿದ್ದು ಕೊನೆಗೂ. ಕುಶನೇ ಫಸ್ಟ್ ಆಗ್ಬಿಟ್ನಪ್ಪ. ನಾನು ಹೇಳಲಿಲ್ವೇ ನನಗೆ ಬಂದಿರೋ ಮಾರ್ಕ್ಸ್ಕೊಂಡು ನೀನೇ ಸೇರಿಸ್ಕೊ ಅಂತ ಹೇಳ್ದೆ ತಾನೇ ಭವ್ಯ? ಹಾಂ, ನನಗೆ ಬಂದಿರೋದು ನೀನೇ ಸೇರಿಸ್ಕೊಂಡು ನೀನೇ ವಿನ್ ಆಗು ಅಂತ ಹೇಳಿದ್ನಲ್ಲ. ಬೇಡಪ್ಪ, ಹಂಗೆಲ್ಲ ಮೋಸ ಮಾಡೋದು ಯಾಕೆ? ನನಗೆ ಆ ರೀತಿ ಮೋಸ ಆಟ ಆಡ್ಬೇಕಂದ್ರೆ ಇಷ್ಟ ಆಗಲ್ಲ. ಇನ್ನು ಚೌಕ ಬರೋಣ ಬಾ. ಸುಮ್ಮನೆ ಇವರಿಬ್ರು ಅಣ್ಣ ತಮ್ಮಂದರು ಒಂದಾಗಲಿ, ನಾವಿಬ್ರು ಒಂದಾಗೋಣ. ನಾವಿಬ್ರು ಜೋಡಿ ಆಗೋಣ. ಹೆಣ್ಮಕ್ಳು ಗಂಡು ಮಕ್ಕಳು ಕೆಲಸ ಎಲ್ಲ ಹಂಗೆ ಐತೆ. ಎದ್ದು ಅಮ್ಮಯ್ಯ ಕೆಲ್ಸಕ್ಕೆ ಹೋಗೈತೆ, ಎದ್ದು ಬಂದು ಕಸ ಮೊಸರೆ ಮಾಡಬಾರೆ ಭವ್ಯ. ಅವಾಗಿಂದ ಆಟ ಆಡಿದ್ಯಾ ತಾನೇ, ಸೆಟ್ ಆಡಿದ್ದೀರ, ಇನ್ನೇನು ಚೌಕ ಬರಾಡೋದು ಮತ್ತೆ ಆಗ್ಲಲ್ಲನ? ಪಾತ್ರೆಗಳೆಲ್ಲ ಹಂಗೆ ಇದ್ದಾವೆ. ನನಗೂ ಮೀಟಿಂಗ್ ಹೋಗಿ ಬಂದು ಸಾಕಾದಂಗೆ ಆಯಿತು. ನನಗೂ ಮಾಡೋಕ್ಕಾಗ್ತಾಯಿಲ್ಲ. ಬಂದು ಎಲ್ಲ ತೊಳೆದಿಕ್ಕೆ ಬಾ. ಒಂದು ರಾಶಿ ಪಾತ್ರೆ ಇದ್ದಾವೆ, ಎಲ್ಲ ಮೊಸರೆ ಎಲ್ಲ ಕೂಡಾಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದಾಳೆ. ಇಟ್ಟಾಗ್ಬಿಟ್ಟು ಬಿಡಾಕ ಒಂದು ಎರಡಾಟ ಚೌಕ ಬರ ಆಡಿ ತೊಳೆದಿಕ್ತೀನಿ. ನಾನೆಲ್ಲನ ಸುಮ್ಕಿರು, ನಾನೆಲ್ಲ ತೊಳಿತೀನಿ, ನನಗೆ ಗೊತ್ತೈತೆ, ನಾನು ತೊಳಿತೀನಿ. ಮಾತಾಡ್ಬೇಡ, ಬಂದು ತೊಳಿಬೇಕಂದ್ರೆ ತೊಳಿಬೇಕಷ್ಟೇ, ನೀನು ಮಾತಾಡ್ಕೊಡ್ದು. ಇತ್ತೀಚೆಗೆ ಯಾಕೋ ಬೋಲ್ ಸೋಂಬೇರಿ ಆಗ್ತಾ ಇದೆಯಾ ನೀನು. ಅಲ್ಲೇದಲ್ಲೇ ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಬರೀ ಇಂಥ ಆಟ ಆಡೋಕೆ ಕೂತ್ಕೊಂಬತ್ತಿ. ಪುಣ್ಯ ಹೋಗ್ರಿ ಸಾಕು. ಆಟ ಆಡಿದಿರ್ತಾನೆ, ಇವಾಗಿನ ಸೆಟ್ ಆಡಿದ್ದೀರಾ. ಇವಾಗ ಚೌಕ ಬರ ಆಟ ಆಡೋದು ಏನು ಬೇಡ, ಎಲ್ಲ ಕೆಲಸ ಎಲ್ಲ ಮುಗಿಲಿ. ಆಮೇಲೆ ಬಿಸಿಲಾಗಬೇಕಾದ್ರೆ ಸ್ವಲ್ಪ ಹೊತ್ತು ಆಡಿರಿ ಅಂತೆ, ಬೇಜಾರಕ್ಕೆ ಆಡ್ತಾರೆ ಎಲ್ಲನೂ. ನೀವು ಕೆಲಸ ಎಲ್ಲ ಬಿಟ್ಬಿಟ್ಟು ಹಿಂಗೆ ಆಡೋದಲ್ಲ. ಸರಿ ಆಯ್ತಕ್ಕ ಬಿಡು, ಆಡಲ್ಲ. ಇದು ಬಂದರೆ ಸರಿ, ನಾನು ಒಂದು ಸ್ವಲ್ಪ ಹೊತ್ತು ಮನಿಕೊಂಡಿರ್ತೀನಿ, ಸಾಕಾಗೈತೆ. ಬಂದು ತೊಳೆದಿಕ್ಕೆ ಬಾ. ಅಕ್ಕಯ್ಯ ಸಿಟ್ಟಾಗ್ತೈತೆ ಕಣೆ. ಭವ್ಯ, ಇವಾಗ ಬಿಡು, ನಾವು ಹೋಗ್ತೀವಿ. ನೀನು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಆಮೇಲೆ ಬಾ. ನಮ್ಮವ್ವಾರು ಹಂಗೆ ಚೌಕಬರ ಆಡ್ತಿರ್ತೀವಿ ಅಲ್ಲಿ ಕೂತ್ಕೊಂಡು. ನೀನು ಮಾಡೋಣ, ಬೇಜಾರ ಟೈಮ್ ಪಾಸ್ ಮಾಡ್ತೀವಿ. ಮತ್ತೆ ಹೇಳು, ಫೋನ್ ನೋಡ್ಕೊಂಡು ಕುತ್ಕೊಂಬತ್ತಿ. ನಾನು ಇಂಥದ್ದನ ಆಟಗಳು ಆಡಿ ಟೈಮ್ ಪಾಸ್ ಮಾಡ್ಬೇಕು, ಇನ್ನೇನು ಮಾಡೋಣ. ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ. ಅಮ್ಮ ಏನು ಬೇಡ ಬಿಡಪ್ಪ, ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಹೋಗಿ ಬಂತೆ ಅಂತ ಐತೆ. ನನಗೂ ಬೇಜಾರ ಮನೆಯಾಗಿದ್ದು. ನಮ್ಮ ಅಕ್ಕಯ್ಯ ಫೋನ್ ಕೊಡಿಸು ಅಂದರೆ ಬೇಡ, ನಿನಗೆ ಅದಕ್ಕೆ ಫೋನ್ ಅಂತಾಳೆ. ನೀ ಬೇಡ ಸುಮ್ಮನಿರು, ತಗೊಂಬಕ್ಕೆ ಹೋಗ್ಬೇಡ, ನಾನು ತಗೊಂಡಿಲ್ಲ. ನಮ್ಮಮ್ಮನೂ ಬೇಡ ಸುಮ್ಮನಿರು ಈಗಲೇ ಅಂತ ಹೇಳ್ತೈತೆ. ಏನಾನ ಹಾಕೋದಾದ್ರೆ ನಮ್ಮಮ್ಮನ ಫೋನ್ಗೆ ಎಲ್ಲ ಹಾಕ್ತಾರೆ, ನಾನು ಅದ್ರಾಗೆ ನೋಡ್ತೀನಿ ಅಷ್ಟೇ. ಬೇಡ ಅಂತ ಹೇಳ್ತೈತೆ. ಸರಿ, ನಾವು ಹೋಗ್ತೀವಿ, ಬಾಯ್. ನಾವು ಹಂಗೆ ಅಲ್ಲೇ ಇರ್ತೀವಿ, ಶಾಂತಜ್ಜಿರ ಮನೆ ಹತ್ರ, ಅಲ್ಲಿಗೆ ಬಾ, ಅಲ್ಲೇ ಆಟ ಆಡೋಣ, ಚೌಕ ಬರೋಣ. ಸರಿ ಆಯಿತು, ಅಲ್ಲಿಗೆ ಬರ್ತೀನಿ, ಹೋಗು. ಬಾರು ಕುಶ, ಅಲ್ಲೇ ನಿಂತ್ಕೊಂಡವ್ರ ಅಕ್ಕೆ ಬೈತೈತೆ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಬಂದೆ. ಹೋಗು ಕುಶ, ಆಮೇಲೆ ನಾನು ಬರ್ತೀನಿ. ಆಮೇಲೆ ಬಂದು ಬೇಕಾದರೆ ಅಲ್ಲಿ ಆಟ ಆಡಿದ್ರೆ ಆಯಿತು, ಇಲ್ಲ ಮಕ್ಕಳು ಬೈತೈತೆ, ಅದಕ್ಕೆ ಅಲ್ಲಿಗೆ ಬರ್ತೀನಿ, ಹೋಗು. ಸರಿ ಆಯ್ತು, ಹೇಳು. ಎದ್ದು ಬಂದ ಹೋದ್ರೆ ಅವರು ಏನು ಅಲ್ಲಿ ಕಿಸ್ಕೊಂಡು ಅವ್ರ ಹತ್ರ ಅಷ್ಟು ಜೋರ ನಕ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಆಟ ಆಡೋ ಅಂಥದ್ದು. ಸ್ವಲ್ಪ ಮೆಲ್ಲಕ್ಕೆ ನಗಬೇಕು, ಮೆಲ್ಲಕ್ಕೆ ಮಾತಾಡ್ಬೇಕು. ಯಾರನ್ನ ಅಕ್ಕಪಕ್ಕದಾಗೆ ಕೇಳಿಸ್ಕೊಂಡ್ರೆ ಏನಂತಾರೆ? ಅಷ್ಟು ಜೋರ ನಗ್ತಿರಲ್ಲ. ಏನಿಲ್ಲ ಕಣ ಅಕ್ಕ, ಅದೇ ಸೊಟ್ಟಾಟ ಆಡ್ತಿದ್ವಲ್ಲ, ಅದಕ್ಕೇ ಬೇಜಾರಾಗೋದು. ಸುಮ್ಮನೆ ಆಟ ಆಡ್ತಿದ್ವಿ ಅಷ್ಟೇ. ಸಣ್ಣ ಮಕ್ಳು ಕೂಟ ಆಡೋಕ್ಕಾಗಲ್ವಲ್ಲ, ಅದಕ್ಕೆ ನಾವು ದೊಡ್ಡವರೇ ಆಟ ಆಡ್ತಿದ್ವಿ. ಕೈ ಮುಚ್ಕೊಂಡಿರು, ಕೆಲಸ ಎಲ್ಲ ಬಿಟ್ಟು ಆಟ ಆಡ್ತಾ ಕೂಕಂತೆ. ಅಷ್ಟೊಂದು ರಾಶಿ ಬಿದ್ದೇವೆ, ಕಪ್ಪಳ ಕೊಡ್ದು ಬಿಡ್ತೀನಿ ನಾನು ನಿನಗೆ. ತಿರುಗಿ ಬಿಟ್ಟೆ ಅಂದ್ರೆ ಕಪಾಳ ಊದ್ಕೊಬಿಡ್ಬೇಕು. ಇಂಥ ಕೆಲಸ ಮಾಡಿಬಿಟ್ಟಿದ್ವಿ ಅಂದರೆ ನನಗೆ ಇಷ್ಟ ಆಗಲ್ಲ. ನೀಟ್ನೆಸ್ಸಾಗಿ ಎಲ್ಲನ ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಟ್ಟು ಕಸ ಗೀಸ ಎಲ್ಲ ಒಡೆದು ಆಟ ಆಡೋಕೆ ಕೂಕ. ನೀನು ಬೇಡ ಅಂಬಲ್ಲ, ಆಡ್ರಿ ಬೇಡ ಅಂಬಲ್ಲ. ಬೇಜಾರಕ್ಕೆ ಆಡ್ತೀರ, ನೀನು ಬಿಸಿಲು ಎಲ್ಲೂ ಹೋಗೋಕ್ಕಾಗಲ್ಲ. ಚೌಕಾಬಾರ ಸೆಟ್ ಆಟ ಆಡ್ತಾರೆ, ಆಡ್ರಿ ಬೇಡ ಅಂತ ಹೇಳಲ್ಲ. ಯಾಕಮ್ಮ, ಏನು ಮಾಡಿದ್ಲು ಪುಣ್ಯ ಅಲ್ಲವ ಕುಶ? ಅವ್ರನ್ನೆಲ್ಲ ಕೂಡಕೊಂಡು ಆಟ ಆಡ್ತಾ ಕೂತ್ಕೊಂಡವಳೆ. ಸೆಟ್ ಆಟನ ಆಡಲೇ ಬೇಡ ಅಂಬಲ್ಲ, ಬೇಜಾರಕ್ಕೇನೋ ಆಡ್ತಾರೆ. ಆದರೆ ಪಾತ್ರೆ ಗೀತ್ರೆ ತೊಳೆಯೋದು ಬಿಟ್ಟು ಕಸ ಗೀಸ ಹೊಡೆಯೋದು ಬಿಟ್ಟು ಮನೆಯಾಗೆಲ್ಲ ಆಳ್ಕೊಂಡು ಎಲ್ಲನ ಮನೆಯಾಗೆಲ್ಲ ಆಳ್ಕೊಂಡು ಇಂಥ ಅವತಾರ ಆಡ್ತಾ ಇದ್ದಾಳೆ ಇಲ್ಲಿ. ನಾನು ಅದಕ್ಕೆ ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ ನೋಡಿ, ಇಂಥ ಅವತಾರ ಆಡಿದ್ರೆ ಅಂತ. ಅವತಾರ ಆಡ್ತಾಳೆ. ಬಾರಿಸ್ತೀನಿ ಎಂಬುದೆಲ್ಲ ಬಾರಿಸ್ಬೇಕು. ಸರಿಯಾಗಿ ಕೆನ್ನಿಗೆ ಒಂದು ಕೊಟ್ಬೇಕು. ಈ ಕಡೆ ಕೊಟ್ಟರೆ ಈ ಕಡೆ ಕೂತ್ಕೋಬೇಕು ಲಂಬಡಿ. ಎಲ್ಲ ಕೆಲಸ ಮಾಡಿ ಕುಕ್ಕರ್ಸ್ಕೋಬೇಕಿಲ್ವೇನೆ ನೀನು? ಎಲ್ಲ ಮಾಡ್ಬೇಕು ನೀನು. ಅವಳು ಪಾಪ ಕೆಲ್ಸಕ್ಕೆ ಹೋಗ್ತಾಳೆ, ಆಗಲ್ಲ, ಸುಸ್ತಾಗುತ್ತೆ, ಅಲ್ಲಿ ಮೀಟಿಂಗು ಅದು ಇದು ಅಂತ ಹೇಳಿ ಹೋಗ್ತಾಳೆ. ಅವಳಿಗೆ ಚೆನ್ನಾಗಿಲ್ದಂಗೆ ಆಗುತ್ತೆ. ಕೆಲಸ ಮಾಡಿ ಕುಕ್ಕರ್ಸ್ಕೋಬೇಕಾ ನೀನು? ಸುಮ್ಮನೆ ಆಟ ಆಡೋಕ್ಕೆ ಬಾರಿಸ್ಬಿಡು ಬೋಬಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತು ಬಿಡಮ್ಮ, ಸರಿ ಆಯ್ತು ಬಿಡು. ಮುಂದಿನ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ಪದೇ ಹೇಳೋಕ್ಕಾಗಲ್ಲ. ಸರಿ ಎತ್ತಿಡು ಹೇಳ್ತೀನಿ. ಎಲ್ಲ ಅಚ್ಚುಕಟ್ಟಾಗೆ ಮಾಡಬೇಕು. ಮನೆ ಒಬ್ಳದ್ದು ಬದುಕ ಮಾಡಲಿಲ್ಲ ಅಂದ್ರೆ ಅಷ್ಟೇನಿ ನಿನ್ಗೆ ಅನ್ವ ಮಾಡುತ್ತಿ.
ಮಾಡ್ದಾಗ ಹೇಳೋಕ್ಕಾಗಲ್ಲ ಕಣಪ್ಪ. ಮಾಡ್ದಿಲ್ದಾಗಲೇ ಹೇಳೋದು ನಾನು. ಸುಮ್ಮನೆ ಹೇಳೋಕ್ಕಾಗಲ್ಲ. ನನಗೆ ಪಾತ್ರೆಗಳು ಹಂಗೆಲ್ಲ ಕೂಡ್ಕೊಂಡು ಸುಮ್ಮನೆ ದರಿದ್ರ ಥರ ಕಸ ಗೀಸ ಎಲ್ಲ ಆಳ್ಕೊಂಡು ಪಾತ್ರೆಗಳೆಲ್ಲ ಕೂಡಾಕೊಂಡು ಇದ್ದು ಬಿಟ್ರೆ ನನಗೆ ಇಷ್ಟನೇ ಆಗಲ್ಲ ಕಣಪ್ಪ. ಸಿಟ್ಟು ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಪಾತ್ರೆ ಗಿತ್ರ ನೋಡೋ ಒಂದೆರಡು ರಾಶಿ ಇದ್ದಾವೆ. ಉಂಡು ಅದ್ರಾಗ ಹಾಕ್ಬಿಟ್ಟವಳೆ. ಸುಮ್ಮನೆ ಕುಕೊಂಡವಳೆ. ನೋಣ ಎಲ್ಲ ಮುದುರುತ್ತಾ ಇದ್ದಾವೆ. ಆ ಥರ ನನಗೆ ಗಲೀಜು ಮಾಡಿದ್ರೆ ಇಷ್ಟ ಆಗಲ್ಲ. ಕಸ ಎಲ್ಲ ಹಳ್ಳೈತೆ. ಅಡುಗೆ ಮನೆಯಾಗೆಲ್ಲ ಅಡುಗೆ ಮಾಡಿರೋದು. ಬೆಳಿಗ್ಗೆ ನಾವು ಅಡುಗೆ ಮಾಡ್ಕೊಂಡು ಯಾವಾಗ ಬಿಟ್ಟು ಹೋಗಿದ್ವು ಅದನ್ನೆಲ್ಲ ಮತ್ತೆ ಹೊಡೆದಾಕ್ಬೇಕಾನೆ ತಾನೆ. ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒಂದ್ಸತಿ ಕಸ ಹೊಡೆದು ನೀಟಾಗಿ ಒಂದ್ಸತಿ ನೆಲ ಒರೆಸಿ ಕೂಕೋಬೇಕು ನೀನು. ಆಟ ಆಡೋ ಬೇಜಾರು ಆಡ್ರಿ ಬೇಡ ಅಂತಾನಲ್ಲ. ನೀಟ್ ಮಾಡಬೇಕು. ಎಲ್ಲ ನೀಟ್ ಮಾಡಿ ಕೂಕೋಬೇಕು. ಅಡುಗೆ ಮನೆಗೆ ನೋಡೋ ಯಾರನ್ನ ಬಂದ್ರೆ ಏನು ಅನ್ಕಮ್ಮನ ಮೊನ್ನೆ ಮತ್ತೆ ಬತ್ತ ರಾಯರ್ಕೋದ್ರೆ ಕತ್ತೆ ಆಗುತ್ತಂತಿ. ಆಗ ಹಂಗೆ ಒಳ್ಳೆ ಅಂದ್ರೆ ಇಂಥ ಮಾಡ್ತಾ ಇದೆಯಾ ನೀನು? ಅಡುಗೆ ಮನೆಯಾಗೆ ನಾನೆಲ್ಲ ನೀರುಳ್ಳಿ ಸಿಪ್ಪೆ ಎಲ್ಲ ನಾವು ಹಚ್ಕೊಂಡ್ರೆ ಅದೆಲ್ಲ ಹಂಗೆ ಐತಿ. ಅದನ್ನೆಲ್ಲ ಗುಡ್ಸಾಕ್ಬೇಕು ಮತ್ತು ಗೊತ್ತಾಗಲ್ವೇ? ನಾನು ಹೇಳಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಹೊಚ್ಕಟ್ಟ ಕಸ ಗುಡ್ಸಾಕೋಗಮ್ಮ ಅಂತ ಹೇಳೋಗಿದ್ದೀನಿ ಕಣಮ್ಮ. ನೋಡಿ ಮಾಡೇ ಇಲ್ಲ. ಯಾರನ್ನ ಬಂದ್ರೆ ಏನು ಅನ್ಕಮ್ಮನೆ ಬಿಟ್ಬಿಡ್ತೀನಿ ಹಂಗೇನೆ. ಇನ್ನೊಂದು ದಿವಸ ಇಂಥದ್ದೇ ಕಲಿ. ಏನಿಲ್ಲ ಸರಿಯಾಗಿ ಬದುಕು ಬಾಳೋಕೆ ಕಲಿ. ಒಂದು ಬಾರ್ಲು ತಕ ಹೇಳ್ತೀನಿ. ತಾಮನ ಒಂದು ಬಾರ್ಲಿ ಇವಾಗ. ಇತ್ತೀಚೆಗೆ ಯಾಕೆ ಬೈದಿಲ್ಲ ನನಗೆ ಲೂಜ್ ಬಿಟ್ಟವ್ರ ಅಂತಲ್ಲಿ. ಇಂಥ ಕಾಪುರ ಕಲ್ತ್ಬಿಟ್ರಿ ಏನಿಲ್ಲ. ನಿಮ್ಮ ಅಕ್ಕ ಇಂಥ ಕಾಪುರ ಕಲ್ತಿದ್ರೆ ಇವಾಗ ಅಷ್ಟೇ ಹಿಂಗಿರೋಕೆ ಆಗ್ತಿರ್ಲಿಲ್ಲ. ಹೊಚ್ಕಟ ಮಾಡ್ಕೊಂಡು ಹೊಚ್ಕಟ ನ್ಯಾಯದ ಬುದ್ಧಿ ಕಲ್ತ್ಕೊಂಡು ನ್ಯಾಯವಾಗಿ ಇರೋದು ಕಲಿ. ಬಾರ್ಲು ತಾಂಡು ಬಿಟ್ಟೇನಂದ್ರೆ ಸ್ಯಾಳ್ಪೆ ಅಂತದ ಭಾಷಣೆ ಬಂದ್ಬಿಡ್ಬೇಕು. ಬಿಡಪ್ಪ ಮಾಡಲ್ಲ ಕಣಪ್ಪ. ನಾಳೆಯಿಂದ ಅಚ್ಕಟ್ಟು ಮಾಡ್ತೀನಿ. ಬಿಡಪ್ಪ ಹಂಗೆ ಮಾಡಲ್ಲ. ನಾಳೆಯಿಂದ ಅಚ್ಕಟ್ಟ ಕಲಿತೀನಿ. ಹೇಳ್ದ ಒಂದು 2 ದಿನ ಮಾಡ್ತಾಳೆ ಬಿಡು. ಮಾಡ್ತಾಳೆ ಅಂತ ಸುಮ್ಮನಿದ್ರೆ ಆಮೇಲೆ ತಿರ್ಗಿ ಅದೇ ಕಾಪ್ರ. ನಾವೇ ಕಾಪ್ರ ಕಲೀಲಿಲ್ಲ. ನಾನು ಮುಷ್ಣಿ ಉದಿತೀನಿ. ಮುಷ್ಣಿ ಹೊಡ್ಕೊಂಡು ಹೋಗ್ಬೇಕು. ಹೇಳಿದೀವಲ್ಲ ತಡಿ. ಮಾಡಲಿಲ್ಲ ಅಂದರೆ ಎದ್ದೋಗು ಫಸ್ಟು. ಎಲ್ಲ ಮಾಡೋದು ಕಲಿ. ಸರಿ ಆಯ್ತು ಮಾಡ್ತೀನಿ. ಇಷ್ಟೇ ಅಂದರೆ ಏನಿಲ್ಲ. ಸುಮ್ಮನೆ ಇರಬೇಕು. ಯಾಕೆ ಹಂಗೆ ಅಳ್ತೀಯ? ನೀನು ಮಾಡಿರೋ ಕಾಪಕ್ಕೆ ಬೈತಾರೆ. ಸುಮ್ಮನೆ ಅಳಬಾರ್ದು. ನಾವು ಬಿಡು ಬೈಬಾರ್ದು ಅಂದಂಗೆಲ್ಲ ಏನು ಸುಮ್ಮನೆ ಜೋರ ನಗೋದು. ಯಾರನ್ನ ಕಾಮ್ತಾರೆ ಏನಂತಾರೆ. ಅವಣ್ಣ ಯಾವುದೋ ಪಾಪ ಹೋಗ್ತಾಯಿದ್ದೆ ಏನು ಕೇಕ್ ಹಾಕೊಂಡು ಹೋಗ್ತಾ ಇದ್ದಾರೆಲ್ಲ. ಅದಕ್ಕೇ ನನಗೆ ನೋಡಿ ಸಿಟ್ಟು ಬಂದ್ಬಿಡ್ತು. ಅವಣ್ಣ ಯಾಕಪ್ಪ ಹಿಂಗೆ ಹೋಗ್ತಾರೆ ಅಂತೇಳಿ ಬೊಗ್ ನೋಡೋಗ್ತಾಯಿದ್ದೀವಿ. ಅಣ್ಣ ಗುಂಡಣ್ಣ ಇಲ್ಲ ಆಸೆ ಹೋಯ್ತು. ಹಂಗೆ ನಗದ ಅವ್ರನ್ನೆಲ್ಲ ಕೂಡಕೊಂಡು ಆಡಬೇಕು. ಸುಮ್ಮನೆ ಆಡಬೇಕು. ಇಷ್ಟು ಮೆಲ್ಲಕ್ಕೆ ನಗಬೇಕು. ಆಡೋಕ್ಕೇನಲ್ಲ. ನನಗೆ ಕೀಕಿ ಅಂತ ನಗ್ತಾಳೆ ಜೋರಾಗಿ. ಹೇಳು ಸ್ವಲ್ಪ ಸಮಾಧಾನದಾಗ ಇರೋ ನಮ್ಮಲ್ಲಿ ಹುಡುಗಿ. ಜೋರಾಗೆ ಮಾತಾಡೋದು, ಜೋರಾಗೆ ನಗಾಡೋದು ಹಂಗೆ ಮಾಡ್ತಾಳೆ. ಅಲ್ಲ ಆಡಲಿ ಬೇಡ ಅಂಬಲ್ಲ. ಅವ್ರೇನು ಬರೋದಕ್ಕಲ್ಲ. ಯಾಕೆ ಒಂದಿಷ್ಟು ಜೋರ ಮಾತಾಡೋದು ನಗೋದು ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ಬೇಕು. ಸುಮ್ಮನೆ ಹೇಳ್ದಂಗೆ ಹಂಗೆ ಇರಬಾರ್ದು. ಹೇಳ್ತಿರ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭವ್ಯ ಎಲ್ಲರನ್ನೂ ಕುಡ್ಕೊಂಡು ನಗ್ತಾ ಪಾತ್ರೆ ಗೀತ್ರ ತೊಳೆದಿಲ್ಲ. ಹಿಂಗೆ ನನಗೆ ನೀಟ್ ಮಾಡಲಿಲ್ಲ. ಮನೆಯಾಗೆಲ್ಲ ಕಸ ಗಿಸ ಹೊಡೆದು ಪಾತ್ರೆ ಗೀತ್ರ ತೊಳೆಯಲಿಲ್ಲ ಅಂದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ರೇಗಾಡಿದೆ. ನೋಡ್ತಾ ಇರಿ. ನಾನು ಆಗ್ಬೋದು ಅಂತ ಮುಂದಿನ ಬಗ್ಗೆ ನೀವು ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.